ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಿಹಾರದ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ NDA ಮೈತ್ರಿಕೂಟ ಅತಿ ದೊಡ್ಡ ಮೈತ್ರಿಕೂಟವಾಗಿ ಕಾಣಿಸಿಕ್ತಾ ಇದೆ. ಈ ಮುಖಾಂತರ 156 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಮುಖಾಂತರ ಆಲ್ರೆಡಿ ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡುವ ಮುಖಾಂತರ ಬಿಹಾರದಲ್ಲಿ ಮತ್ತೊಮ್ಮೆ NDA ಮೈತ್ರಿಕೂಟ ನೇತೃತ್ವದ ಸರ್ಕಾರ ರಚನೆ ಆಗುತ್ತೆ ಅನ್ನುವಂಥದ್ದು ಈ ಅಂಕಿ ಅಂಶಗಳನ್ನು ನೋಡಿದಾಗ ನಾವು ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಮಹಾಗಠಬಂಧನ್ಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ. ಕೇವಲ 82 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಈ ಮುಖಾಂತರ NDA ಮೈತ್ರಿಕೂಟ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರ ನೇತೃತ್ವದ ಸರ್ಕಾರ ಬಿಹಾರದಲ್ಲಿ ಬರುವುದು ಖಚಿತ ಅನ್ನುವಂತಹ ನಂಬರ್ಗಳನ್ನು ನೋಡಿದಾಗ ನಾವು ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. NDA ಬ್ರೇಕಪ್ನ ನೋಡಿದಾಗ BJP 73 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ, JDU 71 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, LJP 10 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ತೋರಿಸ್ತಾ ಇದೆ, HAM 4, RLM 5. ಈ ಮುಖಾಂತರ NDA ಮೈತ್ರಿಕೂಟದ ಎಲ್ಲ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಕೂಡ ಅತಿ ದೊಡ್ಡ ಅಂಕಿ ಅಂಶಗಳನ್ನ ಪಡ್ಕೊಳ್ತಾ ಹೋಗ್ತಾ ಇದೆ. 2 ಡಿಜಿಟ್ಗಳನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಈ ಮುಖಾಂತರ ಮಹಾಗಠಬಂಧನ್ ಕೇವಲ 82 ಕ್ಷೇತ್ರಗಳ ಮುನ್ನಡೆ ಕಾಯ್ದುಕೊಳ್ಳುವ ಮುಖಾಂತರ ಮತ್ತೊಮ್ಮೆ ಮುಖಭಂಗಕ್ಕೆ ಎದುರಾಗಿದೆ ಅಂತ ಹೇಳ್ಬೋದು. ಸೊ ಕೇವಲ RJD 51 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಕಾಂಗ್ರೆಸ್ 15 ಕ್ಷೇತ್ರಗಳ ಮುನ್ನಡೆಯನ್ನು ತೋರಿಸ್ತಾ ಇದೆ. ಇನ್ನು ಮಿಕ್ಕಿರ್ತಕ್ಕಂತಹ CPI, MCP ಎಲ್ಲೂ ಕೂಡ ಕೇವಲ 1 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಮುಖಾಂತರ ಮಹಾಗಠಬಂಧನ್ಗೆ ಅತಿ ದೊಡ್ಡ ಹಿನ್ನಡೆ ಅನುಭವಿಸ್ತಾ ಇದೆ ಬಿಹಾರ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ. ಸೊ NDA ಈಗ ಬರ್ತಾ ಇರ್ತಕ್ಕಂಥ ವರದಿಗಳ ಪ್ರಕಾರ NDA 156 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ, ಮಹಾಗಠಬಂಧನ್ ಕೇವಲ 82 ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ವೀಕ್ಷಕರೇ.